ಸು ಫ್ರಮ್ ಸುಲೋಚನಾ ಫ್ರಮ್ ಸೋಮೇಶ್ವರ. ಇದು ಜೆ.ಪಿ. ತುಮಿನಾಡ್ ಅವರು ಬರೆದು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇದರಲ್ಲಿ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಕೂಡ. ಇವ್ರು ನಿಮಗೆ ನೆನಪಿದಾರ? ಸಪ್ತಸಾಗರದಾಚೆ ಎಲ್ಲೋ ಅಲ್ಲಿ ನಮ್ಮ ಪ್ರೀತಿಯ ಪ್ರಿಯಾಳ ಗಂಡನಾಗಿ ನಟಿಸಿದಂಥವ್ರು. ಅವರೇ ಈ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಿರೋದು. ಹಾಗೆ ಇದನ್ನು ಪ್ರೊಡ್ಯೂಸ್ ಮಾಡಿರೋದು ರಾಜ್ ಬಿ ಶೆಟ್ಟಿ ಅವರು ಕೂಡ ಸೇರಿರುವಂಥ ಲೈಟ್ ಅ ಬುದ್ಧ ಫಿಲ್ಮ್ಸ್. ಯಾವಾಗಲೂ ಮಾಡೋ ಹಾಗೆ ಶೂಟಿಂಗ್ ಬಗ್ಗೆ ಅಷ್ಟಾಗಿ ನ್ಯೂಸನ್ನು ಕೊಡದೆ, ಕ್ರಿಯೇಟ್ ಮಾಡದೆ, ಡೈರೆಕ್ಟಾಗಿ ಸಿನಿಮಾ ಮುಗಿದ ಮೇಲೆ, ರೆಡಿ ಆದ ಮೇಲೆ ಅಪ್ಡೇಟ್ಗಳ ಜೊತೆ ಬಂದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಡ್ಯಾನ್ಸ್ ಆ್ಯಂಥಮ್ ಅಂತ ಒಂದು ಹಾಡು ರಿಲೀಸ್ ಆಯಿತು. ಆ್ಯಂಡ್ ಈಗ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ರಿಲೀಸ್ ಡೇಟ್ನ ಜೊತೆಗೆ ಆ ಟ್ರೈಲರ್ ನೋಡಿದೆ, ನನಗಿಷ್ಟ ಆಯಿತು. ಚೆನ್ನಾಗಿತ್ತು, ಮಜಾ ಇತ್ತು, ಒಳ್ಳೆ ಫೀಲ್ ಇತ್ತು. ಸ್ಪೆಷಲಿ ಈ ಸಿನಿಮಾದ ಜಾನ್ ಹಾರರ್ ಕಾಮಿಡಿ. ಒಂದು ಆರ್ಟಿಕಲ್ನಲ್ಲಿ ಇದನ್ನು ಓದಿ ತಿಳ್ಕೊಂಡಾಗಲೇ ನಾನು ಎದುರು ನೋಡ್ತಾ ಇದ್ದೆ, ಓಕೆ ಮತ್ತೆ ಆ ಜಾನ ವಾಪಸ್ ಬರ್ತಾ ಇದೆ ಇಲ್ಲಿ ಅಂತ. ಆ್ಯಂಡ್ ಟ್ರೈಲರಲ್ಲಿ ಅದರ ಸಣ್ಣ ಝಲಕ್ ಕೂಡ ಕಂಡಿದೆ. ಸ್ಪೆಷಲಿ ಇಲ್ಲಿನ ಕಾಮಿಡಿ, ಆಲ್ಮೋಸ್ಟ್ ತುಳುನಾಡಿನ ಟ್ಯಾಲೆಂಟ್ಸ್ ಎಲ್ಲ ಇಲ್ಲಿದ್ದಾರೆ. ರಿಷಬ್ ಶೆಟ್ಟಿ ಅವರ ಸಿನಿಮಾಗಳಲ್ಲಿ, ಸ್ಪೆಷಲಿ ಕಾಂತಾರದಲ್ಲಿ ಹೆಸರು ಮಾಡಿದಂಥ ಟ್ಯಾಲೆಂಟ್ಗಳು ಇಲ್ಲಿ ಕಾಣ್ತಾರೆ. ಅವರಿಗೆಲ್ಲ ಇಲ್ಲಿ ಮುಖ್ಯ ಪಾತ್ರಗಳು ಸಿಕ್ಕಿದಾವೆ ಕೂಡ. ಅವರ ನ್ಯಾಚುರಲ್ ಆ್ಯಂಡ್ ರೂಟೆಡ್ ಕಾಮಿಡಿ ಕಾಣ್ತಾ ಇತ್ತು ಟ್ರೈಲರ್ನಲ್ಲಿ. ಒಂದು ಊರು, ಅಲ್ಲಿ ಇರುವಂಥ ವ್ಯಕ್ತಿಗಳು, ಅವರವರ ಡೈಲಿ ರೊಟೀನ್, ಅವರ ಕನ್ವರ್ಸೇಷನ್ಸ್, ನಂಬಿಕೆಗಳು, ಆಚರಣೆಗಳು ಇವೆಲ್ಲ. ಬಟ್ ಅಲ್ಲಿ ಒಂದು ದಿನ ಮಧ್ಯರಾತ್ರಿ ಯಾರೋ ಕದ ಬಡಿದ ಹಾಗೆ ಆಗಿದೆ. ಅದೇ ರೀತಿ ಒಂದಷ್ಟು ಘಟನೆಗಳು ಕಂಟಿನ್ಯೂಸ್ ಆಗಿ ಆಗೋದಕ್ಕೆ ಶುರು ಆಗಿದ್ದಾವೆ ಕೂಡ. ಸೊ ಇಲ್ಲಿ ಬಂದಿರೋ ದೆವ್ವ ಸುಲೋಚನಾ ಅಂತ, ಅದು ಕೂಡ ಸೋಮೇಶ್ವರದಿಂದ. ಇವಳು ಯಾರು, ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ, ಅಂಡ್ ಇದನ್ನೇ ಟೈಟಲ್ ಆಗಿ ಇಡೋದಕ್ಕೆ ಅಥವಾ ಇಡೋ ಅಷ್ಟು ಇದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಸೊ ಈಗ ಆ ದೆವ್ವ ನಮ್ಮ ಹೀರೋ ಮೇಲೆ ಬಂದಿದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಆದರೆ ಇವನು ಈ ಎಲ್ಲ ಜನಗಳ ಜೊತೆ ಆಟಾಡ್ಕೊಳ್ತಾ ಇರೋದ, ಹೀಗೆ ನಾಟಕ ಮಾಡಿ ಮಜಾ ತಗೊಳ್ತಾ ಇದ್ದಾನ, ಎಲ್ರಿಗೂ ಅವನಂದ್ರೆ ಒಂದು ಭಯ ಹುಟ್ಲಿ ಅಂತ ಹೀಗೆ ಮಾಡ್ತಿರೋದಾ, ಅಥವಾ ಇದರ ಹಿಂದೆ ಇವಂದೇನಾದರೂ ಗುರಿ ಇದೆಯಾ ಗೊತ್ತಿಲ್ಲ. ಯಾಕಂದರೆ ಟ್ರೈಲರ್ ಆ ರೀತಿಯೇ ಕಟ್ ಆಗಿದೆ. ದೆವ್ವ ಅಂತ ಇಡೀ ಊರಿನವರೆಲ್ಲ ಭಯ ಪಡ್ತಿದ್ರೆ ಇವನು ಆ ಟೆನ್ಷನ್ನ ನೋಡ್ಕೊಂಡು ಮಜಾ ತಗೊಳ್ತಾ ಇದ್ದಾನೆ ಅನ್ನೋ ಥರ. ಸೊ ಐ ಫೀಲ್ ಒಂದು ಆಟದ ರೀತಿ ಸ್ಟಾರ್ಟ್ ಆಗಿ ನಂತರ ಅವನಿಗೇನೆ ಅದು ಸೀರಿಯಸ್ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಪಾಪ ದೆವ್ವ ಏನಾದರೂ ನಿಜವಾಗ್ಲೂ ಬಂದ್ಬಿಡುತ್ತಾ, ಏನು ಕಥೆ ಗೊತ್ತಿಲ್ಲ, ಲೆಟ್ ಸಿ. ಆ್ಯಂಡ್ ಆ ಪ್ರೊಸೆಸ್ಸಲ್ಲಿ ಆಗುವಂಥ ಕ್ಯಾವೋಸ್ ಅದೆಲ್ಲ ಟ್ರೈಲರ್ನಲ್ಲಿ ಕಾಣ್ತಾ ಇದೆ. ಇಡೀ ಊರಿಗೆ ಒಂಥರ ತಲೆ ಕೆಟ್ಟಿದೆ ಅನ್ನೋ ಹಾಗೆ. ನನಗೆ ಪರ್ಸ್ನಲಿ ಆ ಲಾಸ್ಟ್ ಡೈಲಾಗ್ ಸಖತ್ ಇಷ್ಟ ಆಯಿತು, ಮಜಾ ಬಂತು. ಇದು ತುಂಬ ಸೈಡ್ ಆಯ್ತಾ ಅಂತ. ಸೊ ಈ ಥರ ವೆರಿ ಸಟಲ್ ಸಿಚುವೇಶನಲ್ ಕಾಮಿಡಿ ಇದ್ರ ಜೊತೆ ಇರುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಇಡೀ ಸಿನಿಮಾದಲ್ಲಿ. ಟ್ರೈಲರ್ನ ಸ್ಟ್ರಕ್ಚರ್ ಕೂಡ ಚೆನ್ನಾಗಿತ್ತು. ಒಂದು ಒಳ್ಳೆ ವೈಬಲ್ಲಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೆನ್ ಕ್ಯಾರೆಕ್ಟರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿಸಿ, ಮೇನ್ ಪಾಯಿಂಟ್ ಏನು ಅದನ್ನು ಹೇಳಿ, ಆ್ಯಂಡ್ ದೆನ್ ಅದರಿಂದ ಆಗ್ತಿರೋಂಥ ರಿಯಾಕ್ಷನ್ಸ್ನ ತೋರಿಸಿ, ನಂತರ ಆ ಇಂಪಾರ್ಟೆಂಟ್ ಎಲಿಮೆಂಟ್ಗೆ ಎಂಡ್ ಮಾಡಿದ್ದಾರೆ. ಸುಲೋಚನಾ ಹೊರಗೆ ಬರ್ತಾ ಇದ್ದಾಳೆ. ಈ ಸುಲೋಚನಾ ಯಾರು, ಇಲ್ಲಿ ನಿಜವಾಗ್ಲೂ ದೆವ್ವ ಇದೆಯಾ, ಇದ್ರೂ ಇಲ್ಲದೆ ಇದ್ರು ಅವೆಲ್ಲ ಯಾಕೆ ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಈ ಥರದ ಕಾಂಟೆಂಟ್ಸ್ ಬರಬೇಕು, ಜಾನರ್ಸ್ ಎಕ್ಸ್ಪ್ಲೋರ್ ಆಗಬೇಕು, ಆ ರೂಟೆಡ್ ರೀಜ್ನಲ್ ಸಿನಿಮಾಗಳು ಹೆಚ್ಚಾಗಬೇಕು. ಅವೇ ಕೈ ಹಿಡಿಯೋದು ಇಂಡಸ್ಟ್ರಿನ. ಅವು ಎಷ್ಟು ಬರ್ತವೋ ಅಷ್ಟು ಅವುಗಳ ಮೇಲೆ ಅಟೆನ್ಷನ್ ಹೆಚ್ಚಾಗುತ್ತೆ. ಅಟೆನ್ಷನ್ ಹೆಚ್ಚಾದಷ್ಟು ಡಿಸ್ಕಷನ್ಸ್ ಜಾಸ್ತಿ ಆಗುತ್ತೆ. ಡಿಸ್ಕಷನ್ಸ್ ಜಾಸ್ತಿ ಆದಷ್ಟು ಫುಟ್ಫಾಲ್ಸ್ ಜಾಸ್ತಿ ಆಗುತ್ತೆ, ಅಕ್ಸೆಪ್ಟೆನ್ಸ್ ಜಾಸ್ತಿ ಆಗುತ್ತೆ, ಕ್ರೆಡಿಬಿಲಿಟಿ ಜಾಸ್ತಿ ಆಗುತ್ತೆ. ಆ ಕ್ರೆಡಿಬಿಲಿಟಿಯಿಂದ ಹುಟ್ಟೋದೇ ನಂಬಿಕೆ. ಸೊ ಇಂಡಸ್ಟ್ರಿ ಮೇಲೆ, ಅಲ್ಲಿರೋಂಥ ಟ್ಯಾಲೆಂಟ್ಗಳ ಮೇಲೆ ನಂಬಿಕೆ ಹುಟ್ಟಿದ್ರೆ, ಒಳ್ಳೆ ಅಭಿಪ್ರಾಯ ಹುಟ್ಟಿದ್ರೆ ಪ್ರೇಕ್ಷಕರಿಗೆ ಸಾಕು, ಅವ್ರು ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಆ ಸೈಕಲ್ ಇಂಪ್ರೂವ್ ಆಗುತ್ತೆ ಕೂಡ. ಇಟ್ಸ್ ಅ ಪ್ರೋಸೆಸ್. ಸೊ ಸಿನಿಮಾ ಇದೆ ಜುಲೈ 25ಕ್ಕೆ ರಿಲೀಸ್ ಆಗ್ತಾ ಇದೆ. ನೀವಿನ್ನ ಟ್ರೈಲರ್ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಖಂಡಿತ ಹೋಗಿ ನೋಡಿ. ಹಾಗೆಯೇ ಆ ಟ್ರೈಲರ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ತಿಳಿಸಿ ಅಂತ ಹೇಳ್ತೀನಿ. ಆಸ್ ಯೂಶುವಲ್ ಮತ್ತೆ ಸಿಗೋಣ.